नमरोत्तमं देवीं सरस्वतीं व्यासं ततो ಮೋಸ್ಟ್ಲಿ ಪಾಠ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನ್ಕೊಂಡಿದ್ದೆ, ಅಷ್ಟು ತಲೆನೋವಿತ್ತು. ಅದೀಗ ಸಂಗ್ರಹರಾಮನ ಪಾಠ ಮಾಡಿದೆ, ತಲೆಲ್ಲ ಹಗೂರಾಯ್ತು, ಆರಾಮ್ ಅನ್ನಿಸ್ತು. 14ನೇ ಅಧ್ಯಾಯದ ಕೇಳಿಸ್ಲಿಲ್ಲ. ಪಾಠ ಮಾಡ್ಬೇಕಾ ಈಗ? ಕೇಳಿಸ್ಲಿಲ್ಲ ನಂಗೆ ಸರಿ. ಹರಟೆ ಹೊಡೀರಿ. ಇಲ್ಲ, ತೊಂದ್ರೆ ಇಲ್ಲ. ಈ ಪಾಠ ಮಾಡಿದ್ರೆ ನನಗೆ ಆರಾಮಾಗುತ್ತೆ. ಪಾಠ ಮಾಡದೇ ಇದ್ರೇನೆ ಹೆಚ್ಚು ತಲೆ ಕೆಡುತ್ತೆ, ಇನ್ನೂ ಹಿಡ್ಕೊಂಡ್ಬಿಡುತ್ತೆ. ಯಾವಾಗ ನಮ್ಮ ಮನಸ್ಸು ನಾವು ತುಂಬಾ ಇಷ್ಟಪಡೋದನ್ನ ಮಾಡುತ್ತೋ ಆವಾಗ ತನ್ನಿಂತಾನೆ ಉಳಿದ ಅನಾರೋಗ್ಯಗಳೆಲ್ಲ ದೂರ ಆಗುತ್ತೆ. ಇಷ್ಟ ಆಗದೇ ಇರೋ ಕೆಲಸ ಮಾಡುವಾಗ್ಲೇ ತಲೆನೋವು ಬರುದು. ಯಾರೋ ಮನೆಯಲ್ಲಿ ಹೆಂಡತಿ ತುಂಬಾ ತಲೆನೋವು ಅಂತ ಇದ್ಲಂತೆ. ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಯ್ತು ಅಂತ ಹೇಳಿದ್ರಂತೆ. ಅದಕ್ಕೆ ಹೋಗು ತಲೆನೋವು ಹೋಯ್ತಾ ಅಂತ ಕೇಳಿ, ಈಗ ತಾನೇ ಹೋಯ್ತು ಅಂತ ಹೇಳಿ. ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ. ಸಂಭೂತಿ ಮತ್ತು ಪೃಥು ಅಂದ್ರೆ ರಾಜರಾಜೇಶ್ವರನ ಭಗವಂತನ ಮಡದಿಯಾಗಿ ಸಂಭೂತಿ ಜನಿಸಿದ್ದಾಳೆ. ಆ ಪೃಥುವಿನ ಮಡದಿಯಾಗಿ ಅರ್ಚಿಶ್ ಅನ್ನುವಂತಹ ಅರ್ಚಿದೇವಿ ಅಂತ ಕರೀತಾರೆ ಅವರನ್ನ. ಅವಳ ಜೊತೆಗೆ ಒಟ್ಟಿಗೆ ಹುಟ್ಟಿದ್ದಾರೆ ಇಬ್ರು ಕೂಡ. ಅವಳಲ್ಲಿ ಲಕ್ಷ್ಮೀ ಅಂಶ, ಇವನಲ್ಲಿ ನಾರಾಯಣನ ರಾಜರಾಜೇಶ್ವರ ಅನ್ನೋ ರೂಪದ ಸನ್ನಿಧಾನ ಇದು ಇತ್ತು ಅನ್ನುವಲ್ಲಿಗೆ ನಾವು ನಿನ್ನೆಯ ಕಥೆಯನ್ನ ನೋಡಿದ್ವಿ. ಇಂಥ ರಾಜನಿಗೆ ಪಟ್ಟಾಭಿಷೇಕದ ಚಿಂತನೆ ನಡೆಯಿತು. 15ನೇ ಅಧ್ಯಾಯ ಆರಂಭ. ವಿಪ್ರಾವೂಚು ಅತ್ರ ತು ಪ್ರಥಮೋ ರಾಜ್ಞಾನ್ ಪುಮಾಂ ಪ್ರಥಯಿತಾ ಯಶ ಪೃಥುರ್ನಾಮ ಮಹಾರಾಜ ಭವಿಷ್ಯತಿ ಪೃಥುಶ್ರವ. ಇದು ನಿನ್ನೆ ಆಯ್ತಲ್ವಾ? ರಾಜರಿಗೆಲ್ಲ 15 ಶ್ಲೋಕ ಆಗಿತ್ತು. ರಾಜರಿಗೆಲ್ಲ ಅಗ್ರಗಣ್ಯನಾಗಿರುವಂತಹ ಈ ಪೃಥು ಹೆಚ್ಚು ಕೀರ್ತಿಯನ್ನ ಸಂಪಾದಿಸಿ ಲೋಕದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಮೆರೀತಾನೆ ಅಂತ ಹೇಳಿ ಅವನನ್ನ ಆಶ್ರಯಿಸಿಕೊಂಡು ಪ್ರಜೆಗಳು, ದೇಶದ ಎಲ್ಲಾ ಮೂಲೆಯ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ದೇವತೆಗಳು ಋಷಿಗಳು ಗಂಧರ್ವರು ಎಲ್ಲರೂ ಬಂದು ಬಿಟ್ರು. ಎಲ್ಲಿವರೆಗೆ ಅಂದ್ರೆ ಎಲ್ಲರೂ ತಂದು ಉಡುಗೊರೆ ಮೇಲೆ ಉಡುಗೊರೆ, ಒಬ್ಬೊಬ್ರು ಒಂದೊಂದು ಕೊಟ್ರು. ಒಬ್ಬ ಶಂಖ ಕೊಟ್ಟ, ಒಬ್ಬ ಚಕ್ರ ಕೊಟ್ಟ, ಒಬ್ಬ ಗದೆ ಕೊಟ್ಟ, ಒಬ್ಬ ಆಯುಧಗಳನ್ನ ಕೊಟ್ಟ. ಅಗ್ನಿ ಬಂದು ಧನುಸ್ಸನ್ನ ನೀಡಿದ. ಸೂರ್ಯ ಬಂದು ನನ್ನ ಕಿರಣಗಳನ್ನೇ ನೀನು ಬಾಣಗಳನ್ನಾಗಿ ಉಪಯೋಗಿಸಿಕೋ ಅಂತ ಕಿರಣಗಳನ್ನು ಕೊಟ್ಟ. ಎಲ್ಲಿ ಕೊಡ್ತಾನೆ ಹೆಂಗ್ ಕೊಡ್ತಾನೆ ನಮ್ಗೊಂದು ಸಮಸ್ಯೆ. ಕಿರಣಗಳನ್ನು ಕೊಡುದು ಹೇಗೆ ಅಂತ, ಕಿರಣ ಬೀರುದಷ್ಟೇ ಅಂತ. ಆದ್ರೆ ಅವನಿಗದು ಉಪಯೋಗಕ್ಕೆ ಬರುವಂತೆ ಆಯ್ತು ಅಂತ ಅಭಿಪ್ರಾಯ. ಎಲ್ಲಿ ಬೇಕಾದ್ರೂ ನೀನು ಹೆಜ್ಜೆ ಇಟ್ರೆ ಸರಿ, ಅದು ಇಡೀ ದೇಶದ ಯಾವ ಮೂಲೆಗೆ ಬೇಕಾದ್ರೂ ನನ್ನ ಕರ್ಕೊಂಡು ಹೋಗುತ್ತೆ. ಅಂತದ್ದೊಂದು ಚಪ್ಲಿ, ದ್ಯುಲೋಕಾಭಿಮಾನಿನಿ ಆದಂತಹ ದೇವತಾ ಶಕ್ತಿ ಅವನಿಗೆ ಸಂಚರಿಸ್ಲಿಕ್ಕೆ ಬೇಕಾದಂತಹ ಪಾದ ಅಡಿಯಲ್ಲಿ ಇಟ್ಟ ತಕ್ಷಣವೇ ಸೊರ್ರ ಅಂತ ಹೋಗ್ಬಿಡುತ್ತೆ. ನಾವೆಲ್ಲ ಈ ಏನದು ಏನೇನೋ ಈಗ ಕೆಲವು ಮೂವಿಗಳೆಲ್ಲ ಬರ್ತಾವಲ್ಲ, ಅವ್ರ ಕಾಲಡಿಗೆ ಹಾಕೊಂಡ ತಕ್ಷಣ ಅದು ಆಕಾಶಕ್ಕೆ ಹೀಗೆ ನೆಗೆದು ಹೋಗುತ್ತೆ, ಎಲ್ಲೆಲ್ಲೋ ಓಡಾಡುತ್ತೆ, ಇಡೀ ಜಗತ್ತಿನಾದ್ಯಂತ ಸುತ್ತುತ್ತಾರೆ ಅಂತೆಲ್ಲ.
ಅದೆಲ್ಲ ಹ್ಯಾರಿ ಪಾಟರ್, ಗೀರಿ ಪಾಟರ್ ಎಲ್ಲ ತುಂಬಾ ಹಳೇದು ವೇದವ್ಯಾಸರಿಗೆ. ಅಂಥದ್ದು ನೂರಾರು ತರದ್ದು ಆಲೋಚನೆಗಳಲ್ಲಿ ಅದು ಮತ್ತೆ ಇದಿಷ್ಟು ರಿಯಲಿಸ್ಟಿಕ್ ಆಗಿ ಸುಮ್ನೆ ಕಲ್ಪಿತವಾದ ಸಂಗತಿ ಅಲ್ಲ. ಆ? ಇಲ್ಲ. ಅದರ ಕತೆ ಕೇಳಿದ್ದೇನಲ್ಲ. ಅದರಲ್ಲಿ ಸಣ್ಣ ಸಣ್ಣ ರೀಲ್ಸ್ ಗೀಲ್ಸ್ ಏನೇನೋ ಬರ್ತಿರುತ್ತಲ್ಲ. ನನಗೇನೋ ಅದು ಆ ಖುಷಿ ಕೊಡಲ್ಲ. ಅಲ್ಲ, ಆದ್ರ ಒಂದು ಮೆಚ್ಚಬೇಕಾದ್ದೇನು ಅಂದ್ರೆ, ಏನ್ ಕಲ್ಪನೆ ಬಂತೋ ಅದನ್ನ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನ ಚೆನ್ನಾಗಿರುತ್ತೆ. ಅದ್ರಲ್ಲೇನು 2 ಮಾತಿಲ್ಲ. ಆದ್ರೆ ಆ ನಂಗೆ ಕಥೆಯ ದೃಷ್ಟಿಯಿಂದ ಹೇಳುವಾಗ, ಅಯ್ಯೋ! ಇದು ಏನು ಅದೇ ಇದು ಮುಗಿಯುವುದೇ ಇಲ್ಲ. ರಿಪೀಟೆಡ್ಲಿ ಅದೇ ಕಥೆಯನ್ನ ಈ ಕಡೆ ತಿರುಗಿಸಿ ದೋಸೆಯನ್ನೆಲ್ಲ ಮಗುಚಿ ಹಾಕ್ತಾ ಇರ್ತಾರಲ್ಲ. ಹಂಗ್ ಮಗುಚಿ ಹಾಕ್ತಾ ಇದ್ದಾಗ ಅನಿಸ್ತಾ ಇರುತ್ತೆ ನನಗೆ. ವೇದವ್ಯಾಸರಲ್ಲಿ ಎಷ್ಟು ವೆರೈಟಿ ಕಥೆ. ಈ ಹ್ಯಾರಿ ಪಾಟರ್ ಕೊನೆಯಿಂದ ಫಸ್ಟ್ ವೆರೈಟಿನೇ ಇಲ್ಲ. ಏನಾಯ್ತು? ಹ್ಮ್. ಹ್ಮ್. ಅಲ್ಲ, ಹಾಗಲ್ಲ. ಈಗ ಒಂದು ಸರ್ತಿ ನೀವು ಮಹಾಭಾರತ, ಪುರಾಣಗಳನ್ನೆಲ್ಲ ಚೆನ್ನಾಗಿ ಒಂದ್ ಸ್ವಲ್ಪ ಆದ್ರೂ ಬ್ಯಾಕ್‌ಗ್ರೌಂಡ್ ಏನು ಅಂತ ಹಿನ್ನೆಲೆ ಇದ್ರೆ ನಿಮ್ಗೆ, ಯಾವುದೇ ಸಿನಿಮಾ ನೋಡುವಾಗ್ಲೂ ಅದರ ಹಿಂದೆ ಅಯ್ಯೋ! ಇದು ಹೇಳಿ ಅಂದ್ರೆ ಅವರು ವೇದವ್ಯಾಸರಿಂದ ಕದ್ದಿದ್ದಾರೆ ಅಂತ ಅಭಿಪ್ರಾಯ ಅಲ್ಲ. ಆದ್ರೆ ನಮ್ಮ ಗುರುಗಳು, ನಮ್ಗೆ ಪೂರ್ವಾಚಾರ್ಯರು ಎಲ್ಲ ಕೊಟ್ಟೋಗಿ ಆಗಿದೆ. ನಾವು ಅದನ್ನ ಬಾಯಿ ಬಿಟ್ಟು, ಕಣ್ ಬಿಟ್ಟು, ಕೋಟಿ ಕೋಟಿ ಸುರಿಯುವಷ್ಟು ಇದೇ ದೇಶದಲ್ಲಿ ಅವರನ್ನ ಪುಸ್ಲಾಯಿಸಿ ಕಳಿಸ್ತೇವೆ. ಏನ್ ಚೆನ್ನಾಗಿರೋ ಸಿನಿಮಾ ಮಾಡಿದೀರಿ ಅಂತ. ನಮ್ಮಲ್ಲಿ ಇದ್ದ ಕಥೆಯನ್ನು ಮರ್ತು ಕೂತಿದ್ದೇವೆ ಅನ್ನೋ ದಡ್ಡತನಕ್ಕೆ ಯಾರು ಹೊಣೆ? ಓದದೇ ಇರುವುದು ಹೊಣೆನಾ? ಅಥವಾ ನಮ್ಮ ಪೂರ್ವಜರು ನಮ್ಗೆ ಕೊಟ್ಟು ಹೋಗಿದ್ದೇ ದೊಡ್ಡ ತಪ್ಪಾ? ಏನು ಅಂತ ಕೆಲವೊಮ್ಮೆ ಆಶ್ಚರ್ಯ ಆಗುತ್ತೆ. ಅಷ್ಟೇ ಕಾರಣಕ್ಕೆ ಅವ್ರ ಮೇಲೇನ್ ಕೋಪ ಇಲ್ಲ. ಅವ್ರದ್ದೇನೇನೋ ಸಂತೋಷಕ್ಕೆ ಬೇಕಾದ ಎಂಟರ್‌ಟೈನ್‌ಮೆಂಟ್‌ನ ದಾರಿಗಳನ್ನು ಹುಡುಕ್ತಾರೆ. ಆದ್ರೆ ನಾವು ಅದನ್ನ ನೋಡಿ ಬೊಚ್ಚು ಬಾಯಿಯಿಂದ ಬಿಟ್ಟು ನೋಡ್ತೇವಲ್ಲ, ಎಷ್ಟ್ ಚೆನ್ನಾಗಿದೆ ಅಂತ. ನಾವು ನಮ್ಮದನ್ನೇ ಬಿಟ್ಟಿದ್ದೇವಲ್ಲ ಅಂತ ಬೇಜಾರಷ್ಟೇ. ನಾನ್ ನಿನ್ನೆ ಹೇಳಿದ್ದೆ. ಅವನು ಹೋದಲ್ಲೆಲ್ಲ ನಿರ ನಿರಂತರ ಹೂ ಬೀಳುವಂತಹ ಒಂದು ವ್ಯವಸ್ಥೆ ಇತ್ತು. ಅವನು ಎಲ್ಲಿ ಹೋದ್ರು ಯಾವಾಗ್ಲೂ ಅಂದ್ರೆ ಅದರ ಅರ್ಥ ಅವನು ಹೋದಲ್ಲೆಲ್ಲ ಉತ್ಸಾಹ. ಅವನು ಹೋದಲ್ಲೆಲ್ಲ ಒಂಥರ ನವಿರು. ಅವನು ಹೋದಲ್ಲೆಲ್ಲ ಲವಲವಿಕೆ. ಅವನು ಹೋದಲ್ಲೆಲ್ಲ ಸಂತೋಷ ಅಂತ ಅರ್ಥ ಅದರದ್ದು. ಕೆಲವೆಲ್ಲ ಸಿನಿಮಾದಲ್ಲಿ ಹೀಗೆಲ್ಲ ಮಾತಾಡಿದ್ರೆ, ನಾನು ಸಿನಿಮಾದಲ್ಲಿ ಎಲ್ಲಾ ಕಡೆನೂ ನೀಲಿ ಬಳಸಿದ್ದೇನೆ. ಯಾಕೆಂದ್ರೆ ಅದು ತ್ಯಾಗದ ಸಂಕೇತ. ನಾನು ಸಿನಿಮಾದಲ್ಲಿ ಎಲ್ಲಾ ಕಡೆ ಶರ್ಟ್ ಕೆಂಪು ಬಳಸಿದ್ದೇನೆ. ಯಾಕೆಂದ್ರೆ ಅದು ಕ್ರೌರ್ಯದ ಸಂಕೇತ ಅಂತ. ಆಮೇಲೆ ಅದರ ಅಂದ್ರೆ ಕಥಾ ವ್ಯಕ್ತಿತ್ವವನ್ನ ಕಟ್ಟಿಕೊಡುವ ವ್ಯವಸ್ಥೆಯಲ್ಲಿ ಅವ್ರು ಹೇಳಿದ್ ಸತ್ಯ ಇರ್ಬೋದು. ಆದ್ರೆ ಅದನ್ನ ಕೇಳಿದಾಗ ವಾಹ್! ಎಂತ ಅದ್ಭುತ ಸಿನಿಮಾ ಅಂತ ಅದರ ಬಗ್ಗೆ ಖುಷಿ ಪಡ್ತಾರೆ ನಮ್ಮವ್ರು. ಇಂಥದ್ದೇ ಸಾವಿರ ತರದ ಲೆಕ್ಕ ಮಾಡಿದ್ರು ಮುಗಿಸ್ಲಿಕ್ಕಾಗದಷ್ಟು ತರದ ಒಳ್ಳೆಯ ಧ್ವನಿಗಳನ್ನ ವೇದವ್ಯಾಸರು ಕಥೆಗಳಲ್ಲಿ ಬಿಟ್ಟಿರ್ತಾರೆ. ಅದು ನಾವು ಓದೇ ಇಲ್ಲ. ಅಯ್ಯೋ! ಅದೇನ್ ಅಡಗುಲಜ್ಜಿ ಕತೆ. ಅದೇ ಥೀಮನ್ನ ಯಾರೋ ಬಿಳಿ ಜಿರಳೆ ತಂದು ಹಾಕಿದ್ರೆ ಎಲ್ಲ ನೆಕ್ಕೊಂಡು ಕೂಡ್ತವೆ. ಆಚೆಯಿಂದ ಬಂತು ಅಂದ ತಕ್ಷಣ ಅದು ಪರಮಾನ್ನ ಆಗ್ಬಿಡುತ್ತೆ, ಅಮೃತ ಆಗ್ಬಿಡುತ್ತೆ. ಇಲ್ಲಿ ಅದು ಪುಸ್ತಕದಲ್ಲಿ ಬಿದ್ದು ಒದ್ದಾಡ್ತಾ ಇರುತ್ತೆ. ತಗೊಳ್ರಿ, ತಗೊಳ್ರಿ. ಇದು ನಮ್ದು ಅತ್ಯಂತ ಅದ್ಭುತವಾದ ಸಾಹಿತ್ಯ. ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ. ಏ ನಾವು ಶೇಕ್ಸ್‌ಪಿಯರ್ ಏನಿದ್ರು ಕೂಡ, ನಾವು ಗ್ರೇಟ್ ನೀಶೆ, ನಾವು ಅದು, ಇದು ಅಂತ ನಾವು ಸಾಕ್ರೆಟಿಸು, ನಾವು ಪ್ಲೇಟೋ ಎಲ್ಲ ಪ್ಲೇಟೇ ಇವ್ರು. ತಟ್ಟೆನೇ ಹಿಡಿಯುದು ಎಲ್ರ ಮುಂದೆ. ನಮ್ದು ಅಂತ ಏನು ಗೊತ್ತಿಲ್ಲ ಇದ್ದಿದ್ದು. ಹಾಗಾಗಿ ಅವನ ವೈಭವ ಎಷ್ಟಿತ್ತು ಅಂದ್ರೆ ಪ್ರತಿನಿತ್ಯ ಅವನಿಗೆ ಹೋದಲ್ಲೆಲ್ಲ ಹೂವಿನ ಉಪಚಾರ. ಅದರ ಜೊತೆಗೆ ನಾಟ್ಯಂ, ಸುಗೀತಂ, ವಾದಿತ್ರಂ, ಅಂತರ್ಧಾನಂಚ ಕೇಚರಾಃ ಋಷಯಶ್ಚಾಶಿಷಃ ಸತ್ಯಾಃ ಸಮುದ್ರ ಶಂಖಮಾತ್ಮಜಂ. ಗಗನಚಾರಿಗಳಾದ ಯಕ್ಷ, ಗಂಧರ್ವ, ಕಿನ್ನರರೆಲ್ಲ ನಾಟ್ಯ, ವಾದ್ಯ, ಸಂಗೀತ ಎಲ್ಲವನ್ನು ಅವನಿಗೆ ದಯಪಾಲಿಸಿದ್ರು. ಜೊತೆಗೆ ಅಂತರ್ಧಾನಂಚ ಕೇಚರಾಃ.
ಬಯಸಿದಲ್ಲಿ ಕಾಣಿಸಿಕೊಳ್ಳುವ, ಬೇಡ ಅನ್ನಿಸಿದಲ್ಲಿ ಮರೆಯಾಗುವ ಒಂದು ಅಪರೂಪದ ವಿದ್ಯೆ ಕೊಟ್ರಂತೆ. ನಮ್ಗೆ ಇದ್ದಿದ್ರೆ ಎಷ್ಟು ಜನಕ್ಕೆ ಬಾರಿಸ್ತಿದ್ವು ಗೊತ್ತಿಲ್ಲ, ಸಿಟ್ಟಿದ್ದ. ಅದಕ್ಕೆ ನಮ್ಗೆ ಕೊಡ್ಲಿಲ್ಲ, ಎಡವಟ್ ಕೆಲಸ ಮಾಡ್ತೀವಿ ಅಂತ. ಋಷಿಗಳು ಆಶಿಷಃ ಅವನ ಜೀವನದಲ್ಲಿ ಸತ್ಯವಾಗುವಂತಹ ಆಶೀರ್ವಾದಗಳನ್ನು ನೀಡಿದ್ರು. ಸಮುದ್ರ ರಾಜ ತನ್ನಲ್ಲಿ ಉತ್ಪನ್ನವಾದ ಅಪೂರ್ವವಾದ ಒಂದು ಶಂಖವನ್ನ ಕೊಟ್ಟ, ಶತ್ರುಗಳ ಸಂಹಾರಕ್ಕೆ ಆಯುಧವಾಗಿಯೂ ಸಜ್ಜನರ ಆತ್ಮೋನ್ನತಿಗೆ ಕಾರಣವಾದಂತಹ ನಾದವಾಗಿಯೂ ಊದಬಲ್ಲಂತಹ ಶಂಖವನ್ನ ನೀಡಿದ. ಸಿಂಧವ ಪರ್ವತ ನದ್ಯೋ ರಥವೀತಿರ್ಮಹಾತ್ಮನ ಸೂತೋಥ ಮಾಗದೋ ವಂದಿ ಸಂಸ್ತೋತು ಉಪತಸ್ಥಿರೇ. ಸಮುದ್ರ, ಪರ್ವತ, ನದಿಗಳು ಮಹಾತ್ಮನಾದಂತಹ ಪೃಥುವಿನ ರಥಕ್ಕೆ ಅಡೆತಡೆ ಇಲ್ಲದಂತೆ ದಾರಿ ಕೊಟ್ಟುವಂತೆ ನಾವಿಷ್ಟು ಉಪಕಾರ ಮಾಡ್ತೇವೆ. ಒಂದ್ ಪರ್ವತ ಅಡ್ಡ ಇದ್ರೆ ಪರ್ವತ ಪಕ್ಕಕ್ಕೆ ಸರಿತಾ ಇತ್ತಂತೆ, ಇವನ್ ಬಂದ್ರೆ ಹೋಗುವ ದಾರಿಗೆ ಅಡ್ಡ ಆಗ್ಬಾರ್ದು ಅಂತ. ಮತ್ತೆ ನಾಳೆ ಕುಸಿತಿರ್ಲಿಲ್ಲ ರಥದ ಮೇಲೆ. ಎಷ್ಟು ಬೇಕೋ ಅಷ್ಟು ದಾರಿ ಅಂದ್ರೆ ನಮ್ಗೆ ಅಗತ್ಯ ಇದ್ದಷ್ಟನ್ನ ಮಾತ್ರ ಉಪಯೋಗಿಸ್ಬೇಕು ಹೊರತು ಪರ್ವತದ ಮೇಲೆ ಸವಾರಿ ಮಾಡಿದ್ರೆ ಹೀಗೇನೆ ಕುಸಿಯುವುದು, ಪ್ರವಾಹದಲ್ಲಿ ಕೊಚ್ಚೋಗುದು. ನಾವೇನು ಭಾರಿ ಎಲ್ಲ ಬದಲಾಯಿಸ್ಬಿಡ್ತೇವೆ ಅಂತ ಕಿಲೋಮೀಟರ್ ಗಟ್ಲೆ ಸುರಂಗವನ್ನ ಕೊರೆದ್ರೆ ಬೆಟ್ಟದ ಅಡಿಯಲ್ಲಿ ಎಷ್ಟು ತಡ್ಕೊಳ್ಳುತ್ತೆ ಅವುಗಳು, ಎಷ್ಟು ಬದುಕ್ತಾವೆ ಅವುಗಳು. ನಮ್ಗೆ ನೇರ ಹೇಗಿದೆಯೋ ಪ್ರಕೃತಿ ಹಾಗೆ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಂಡು ಬದುಕಬಹುದಲ್ವಾ. ಅತಿಯಾದ ಆಸೆ, ಏನೋ ನಾವು ಜಗತ್ತಿನಲ್ಲಿ ಎಲ್ಲೂ ಇಲ್ಲದನ್ನ ಮಾಡಬೇಕು ಅಥವಾ ಇನ್ನೇನೋ. ವಸ್ತುತಃ ನಮ್ಮ ಅದು ಈ ಸಹ್ಯದ ಬಗ್ಗೆ ಮಾತ್ರ ನಾನು ಹೇಳಿಕ್ ಹೊರಟೆ. ಸಹ್ಯ ಅನ್ನೋದು ತುಂಬಾ ಅಪರೂಪದ ಜೀವರಾಶಿಗಳನ್ನು ಹೊಂದಿರುವಂತಹ ಒಂದು ಪರ್ವತ ಶ್ರೇಣಿ. ಜಗತ್ತಲ್ಲಿ ಎಲ್ಲೂ ಇಂಥ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟಗಳ ಪ್ರಪಂಚ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ ನಮ್ಗೆ ಯುನೆಸ್ಕೋದವ್ರು ಹೇಳಿದ್ಮೇಲೆ ಬೋಧ ಬರುತ್ತೆ ಕೆಲವರಿಗೆ. ಇದು ಯುನೆಸ್ಕೋ ಹೇಳ್ಬಿಟ್ಟಿದೆ, ಅದರಿಂದಾಗಿನ ಈ ಸಾಮಾನ್ಯ ಕಾಮನ್ ಸೆನ್ಸ್ ಅನ್ನು ಒಬ್ಬ ವ್ಯಕ್ತಿ ಹೋಗಿ ಓಡಾಡಿ ಬಂದ್ರೆ ಪ್ರಕೃತಿಯ ಪರಿಶೀಲನೆಯ ಪರಿಚಯ ಇದ್ದವನಿಗೆ ಅದ್ಭುತ ಅಂತ ಅನ್ಸುತ್ತೆ ಈ ಸಂಗತಿಗಳೆಲ್ಲ. ಅದರ ಬೇರನ್ನ ಕೊರೆದು ಬಿಟ್ರೆ, ಅದರ ಬುಡವನ್ನ ಸಿಡಿಸಿದ್ರೆ ಅದರ ಏನಂತಾರೆ ಡೈನಮೈಟ್ ಗಳಿಂದ ಅದು ಎಲ್ಲೆಲ್ಲೋ ಲೂಸ್ ಆಗಿರುತ್ತೆ. ಮಳೆ ಬಂದಾಗ ಇಡೀ ಊರೂರೇ ಕೊಚ್ಕೊಂಡು ಹೋಗುತ್ತೆ. ಎಲ್ಲ ಅನಾಹುತಗಳಿಗೆ ನಾವೇ ಕಾರಣ. ವಿಪರೀತ ಹೋಮ್ ಸ್ಟೇಗಳನ್ನು ಮಾಡಿಸುದು, ಅಂತಹ ಜಾಗಗಳಲ್ಲಿ ವಿಪರೀತವಾಗಿ ಜನರಲ್ಲಿಗೆ ಬಂದು ತಮ್ಮ ಮೋಜು ಮಸ್ತಿಗಳಿಂದ ಆ ಪ್ರಕೃತಿಯಲ್ಲಿರುವಂತ ಜೀವಿಗಳಿಗೆ ಹಾನಿ ಮಾಡುದು, ಬೇಟೆ ಆಡುದು. ಅವುಗಳ ಕೂಗು ಸುಮ್ನೆ ಬಿಡುತ್ತಾ ಮನುಷ್ಯನನ್ನ? ಪ್ರತಿಯೊಂದು ಪ್ರಾಣಿಯ ಆರ್ತನಾದವು ಕೂಡ ಆ ಪರಿಸರದಲ್ಲಿ ಮುಂದೆ ಬರುವವರ ಜೀವವನ್ನು ಹಿಂಡ್ಲಿಕ್ಕೇನೇ ಇರುವುದದು. ಅದ್ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಒಂದ್ ಮಾತಿದೆ ಪುರಾಣದಲ್ಲಿ, ನಂಗೆ ಎಲ್ಲಿ ಅಂತ ನೆನಪಿಲ್ಲ. ಹಸುಗಳ ಕೂಗಿನ ಸಂಖ್ಯೆ, ಅಳುವ ಕೂಗಿನ ಸಂಖ್ಯೆ ಜಾಸ್ತಿ ಆದಷ್ಟು ಭೂಮಿ ಒಡಿಲಿಕ್ ಶುರುವಾಗುತ್ತೆ ಅಂತ, ಭೂಮಿ ಚೀಳ್ಲಿಕ್ ಶುರುವಾಗುತ್ತೆ ಅಂತ. ಯಾವತ್ತು ಆ ಭೂಮಿಯಲ್ಲಿ ಹಸುವಿನ ಧ್ವನಿ ನಿರ್ನಾಮ ಆಗುತ್ತೋ ಅವತ್ತು ಮತ್ತೆ ಉಳಿಗಾಲ ಇಲ್ಲ ಭೂಮಿಗೆ ಅಂತ. ಆ ಸ್ಪೀಶೀಸ್ ಇರುವ ತನಕ ಅದಕ್ಕೆ ಗೋ ಅಂತ ಹೆಸರು. ಭೂಮಿಗೂ ಗೌಹು ಅಂತ ಹೆಸರು, ಹಸುವಿಗೂ ಗೌಹು ಅಂತ ಹೆಸರು. ಅದು ಹೋಯ್ತು ಅಂದ್ರೆ ವೇದವೂ ಹೋಗುತ್ತೆ, ಅದಕ್ಕೂ ಗೌಹು ಅಂತ ಹೆಸರು. ಗೌಹು ಅನ್ನೋದು ಒಂದು ಕಡೆಯಿಂದ ವೇದ, ಇನ್ನೊಂದು ಕಡೆಯಿಂದ ಭೂಮಿ, ಇನ್ನೊಂದು ಕಡೆಯಿಂದ ಹಸು, ಎಲ್ಲದಕ್ಕೂ ಒಂದೇ ಹೆಸರು. ಅದು ಒಂದಕ್ಕೊಂದು ಸಂಬಂಧಿತ. ನೀವು ಗಮನಿಸಿ, ಎಲ್ಲೇ ಹಿಂದೆಯೂ ಹೇಳಿದ್ದೆ ಅನ್ಸುತ್ತೆ ನಾನು, ಭೂಮಿಗೆ ಏನೋ ತೊಂದರೆ ಆಯ್ತು ಅಂತ ಅನ್ನಿಸಿದಾಗ ದೇವತೆಗಳನ್ನ ಪ್ರಾರ್ಥನೆ ಮಾಡುವಾಗ ಅದು ಹಸುವಿನ ರೂಪದಲ್ಲೇ ಹೋಗಿ ದೇವರನ್ನ ಪ್ರಾರ್ಥನೆ ಮಾಡುದು. ಯಾಕೆ? ಅವಳಿಗೆ ಬೇರೆ ರೂಪ ಇಲ್ವಾ? ಬೇರೆ ಸಾಮರ್ಥ್ಯ ಇಲ್ವಾ? ಇದ್ರೂ ಹಸುವಿನ ರೂಪದಲ್ಲಿ ಹೋಗಿ ಕೇಳ್ಕೊಳ್ತಾಳೆ ದೇವರನ್ನ. ಒಂದು, ದೇವರಿಗೆ ಹಸು ಅಂದ್ರೆ ಇಷ್ಟ, ಆ ಕಾರಣ. ಅಂದ್ರೆ ಕೆಲವೊಮ್ಮೆ ನಾವು ಅವ್ರಿಗೆ ಯಾವ ತರ ನಮ್ಮ ಮೇಲೆ ಒಳ್ಳೆಯ ಭಾವನೆ ಹುಟ್ಟುತ್ತೋ ಆ ರೀತಿ ಹೋಗಿ ಕೇಳಿಕೊಳ್ಳುವುದು ಒಂದು. ಆದ್ರೆ ಅದು ಮೋಸದ ದಾರಿ ಅಲ್ಲ, ಅದು ಪ್ರಕೃತಿಯ ಒಂದು ವ್ಯವಸ್ಥೆಯ ನಿಯಮವೂ ಆಗಿದೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರನೇ ಪ್ರತಿ ಬಾರಿಯೂ ತೊಂದರೆ ಆದಾಗ ಗೋವಿನ ರೂಪದಲ್ಲಿ ಹೋಗಿ, ಭಾಗವತದಲ್ಲೂ ಆರಂಭದಲ್ಲಿ ಬಂತಲ್ಲ, ಒಂದು ಪೆಟ್ ಹಸುವಿಗೆ ಹೊಡಿತಾ ಇರುವಂತಹದ್ದು, ಅದು ಭೂಮಿಯೇ ಆಗಿರ್ತಾಳೆ ಅಂತ ಆಮೇಲೆ ಹೇಳ್ತಾರೆ. ಅಂದ್ರೆ ಭೂಮಿ ಹಸುವಿನ ರೂಪದಲ್ಲೇ ಯಜಮಾನನನ್ನ ಬೇಡಿಕೊಳ್ಳುತ್ತೆ, ನನ್ನನ್ನು ರಕ್ಷಣೆ ಮಾಡು ಅಂತ, ಪರೀಕ್ಷಿತ್ ರಾಜನನ್ನ.
ಆಮೇಲೆ ಅವನು ಅದನ್ನ ನಿಗ್ರಹಿಸ್ತಾನೆ, ಕಲಿಯ ನಿಗ್ರಹ ಆಗುತ್ತೆ, ಎಲ್ಲ ಕತೆ ಬಂದು ಹೋಯ್ತು. ಆದ್ರಿಂದ ಪರ್ವತಗಳು, ಬೆಟ್ಟಗಳು ಅಂದ್ರೆ ನದಿಗಳು, ಆಮೇಲೆ ಸಮುದ್ರ, ಅವನು ರಥ ಓಡಿಸ್ಕೊಂಡು ಬರ್ತಾ ಇದ್ದಾನೆ ಅಂದ್ರೆ ನೀರ್ ಜಾಗ ಬಿಡ್ತಿತ್ತು. ಬಾ, ಈ ದಾರಿಯಲ್ಲಿ ಹೋಗು, ನಿನಗೆ ಅನುಕೂಲಕರವಾಗಿ ಮಾಡಿಕೊಡುವ ಕೆಲಸ ನಮ್ದು ಕರ್ತವ್ಯ. ರಾಜನಾದವನಿಗೆ ಪ್ರಕೃತಿಯಾಗಿ ನಾವು ಕೂಡ ಸಹಕಾರ ನೀಡಬೇಕಾದ ನಮ್ ಕರ್ತವ್ಯ ಅಂತ ಅವುಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡ್ತಾ ಇದ್ವು. ಇದು ನಮ್ಮಲ್ಲಿ ಪಾಪಿ ಹೋದಲ್ಲಿ ಮೊಣಕಾಲ್ ನೀರು ಅಂತ. ಮೊಣಕಾಲಲ್ಲ, ನೀರೇ ಇರಲ್ಲ. ಹ್ಮ್ ಎಲ್ಲಿ ಹೋದ್ರೂ ಅನರ್ಥಗಳ ಪರಂಪರೆ. ಅಂತ ಸ್ಥಿತಿ ಬರ್ಲಿಕ್ಕೆ ಕಾರಣ ರಾಜನಲ್ಲಿ ಒಂದು ನಿರ್ದುಷ್ಟವಾದ ಭಾವ ಇದ್ದಾಗ ತನ್ನಿಂದ ತಾನೇ ಪ್ರಕೃತಿ ಸಹಕರಿಸತ್ತೆ. ರಾಜನಲ್ಲಿ ದುಷ್ಟತನ ಹೆಚ್ಚಾದ ಹಾಗೆ ಪ್ರಕೃತಿ ಹೀಗೆ ದಾರಿಯನ್ನ ಕೆಡಿಸತ್ತೆ. ಸೂತೋತ ಮಾಗದೋ ವಂದಿ ಸಂಸ್ತೋತು ಮಪಸಸ್ತಿರೆ. ಸೂತ, ಮಾಗದ, ವಂದಿಗಳೇ ರಾಜನಿಗೆ ಸ್ತೋತ್ರಗಳನ್ನ ನಿರಂತರ ನಾವು ಸೇವೆ ರೂಪದಲ್ಲಿ ಹೇಳ್ತೇವೆ ಅಂತ ಬಂದು ಹೇಳಲಿಕ್ಕೆ ಶುರು ಮಾಡಿದ್ರು. ಇಲ್ಲಿ ನಮ್ಗೆ ಈ ಪದಗಳೆಲ್ಲ ಒಂದೇ ಅಭಿಪ್ರಾಯದಲ್ಲಿ ಬರುತ್ತೆ. ವಸ್ತುತಃ ಸೂತ ಅಂದ್ರೆ ಅವನ್ನ ರಥವನ್ನ ಓಡಿಸುವವ ಮತ್ತು ರಾಜನ ಬಗ್ಗೆ ಚೆನ್ನಾಗಿ ತಿಳಿದವ ಅಂತ ಅರ್ಥ. ಮಾಗಧ ಅಂತಂದ್ರೆ ಆ ರಾಜ ತಾನೇ ಪೂರ್ವದಲ್ಲಿ ಮಾಡಿದ ಇತಿಹಾಸವನ್ನ, ಹೌದು, ಅದೇ ರಾಜನ ಪೂರ್ವ ಇತಿಹಾಸವನ್ನ ಸ್ಮರಣೆ ಮಾಡುವವ. ವಂದಿ ಅಂದ್ರೆ ಇವನ ಪೂರ್ವದ ರಾಜರ ನೆನಪನ್ನ ಮಾಡುವವ. ಎಲ್ಲದಕ್ಕೂ ಅಭಿವಾದನ ಸ್ತುತಿ ವಂದಿ ಅಂತಂದ್ರೆ. ಅವನು ಹಿಂದಿನ ಎಲ್ಲ ರಾಜರ ಪರಂಪರೆಯನ್ನ ಎದುರುಗಡೆ ತಂದಿಡ್ತಾನೆ. ಅದರಿಂದ ರಾಜನಿಗೆ, ಓಹ್, ನಮ್ಮ ಪೂರ್ವಜರು ಹೀಗಿದ್ರು, ನಾನು ಅದಕ್ಕೆ ಸರಿಯಾಗಿ ನನ್ನನ್ನ ತಿದ್ದಿಕೊಳ್ಬೇಕು, ಅಥವಾ ನಾನು ಹಿಂದೆ ಎಷ್ಟೆಲ್ಲ ಕೆಲಸ ಮಾಡ್ತಿದ್ದೆ, ಯಾಕೋ ದಿನ ಹೋದ ಹಾಗೆ ಸ್ವಲ್ಪ, ಅದು ಆರಂಭದಲ್ಲಿ ಬಹಳ ಉತ್ಸಾಹದಿಂದ ಒಂದು 10 ದಿಗ್ವಿಜಯಗಳನ್ನ ಸಾಧನೆಗಳನ್ನ ಮಾಡ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಕಂಫರ್ಟ್ ಲೈಫ್ ಸಿಕ್ಕಿದ್ಮೇಲೆ ಸಾಕು, ಇನ್ನೇನ್ ರಾಜ್ಯ ನಡೆಸಿದ್ರೆ ಸಾಕು, ತಿನ್ಲಿಕ್ಕೆ ಸಿಗುತ್ತೆ, ಮಲಗ್ಲಿಕ್ಕೆ ಸಿಗುತ್ತೆ, ನಿದ್ದೆ ಬರುತ್ತೆ, ಇನ್ನೇನ್ ಬೇಕು ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಅದಾಗಬಾರ್ದು. ಬದುಕಿದ್ದ ಅಷ್ಟೂ ಕಾಲ ಯಥಾಶಕ್ತಿ ನಮ್ಮ ಪ್ರಯತ್ನದಲ್ಲಿ ರಾಜ್ಯದ ಹಿತವನ್ನು ಬಯಸಿ, ದೇಶದ ಹಿತವನ್ನು ಬಯಸಿ ಕರ್ತವ್ಯ ನಿರ್ವಹಿಸಬೇಕು ಅನ್ನುವ ಎಚ್ಚರ ಕೊಡ್ಲಿಕ್ಕೋಸ್ಕರ. ಅದು ಸುಮ್ನೆ ಹೊಗಳುದು ಅಂತ ಅರ್ಥ ಅಲ್ಲ. ಮತ್ತೆ ಹೊಗಳುದು ಅಂದ್ರೆ ಇಲ್ಲದೆ ಇರುವುದನ್ನ ಹೊಗಳುದಲ್ಲ. ಯಾವುದು ನಿಜವಾದ ಗುಣ ಅಂತ ಇರುತ್ತೋ ಅಂಥದ್ದನ್ನ ಅವ್ರು ಹೇಳ್ಬೇಕು. ಅದನ್ನ ನಿತ್ಯದಲ್ಲಿ ಮಾಡ್ಲಿಕ್ಕೋಸ್ಕರ ಅಲ್ಲಿಯ ವಂದಿಮಾಗದರು ಬಂದ್ರು. ಸ್ಥಾವಕಾನ್ ಸ್ಥಾನಭಿಪ್ರೇತ್ಯ ಪುತೃವೈನ್ಯಃ ಪ್ರತಾಪವಾನ್ ಮೇಘ ನಿರ್ಹ್ರಾದಯ ವಾಚಾ ಪ್ರಹಸನ್ನಿದಮಬ್ರವೀತ್. ಪ್ರಭಾವಶಾಲಿಯಾದ ಪೃಥುರಾಜ ಅವರು ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದಾಗ ಗುಡುಗಿದಂತೆ. ಮೇಘ ನಿರ್ಹ್ರಾದಯ ವಾಚ, ಶಬ್ದ ಗಂಭೀರವಾಗಿತ್ತು, ಆದ್ರೆ ಜೊತೆಗೆ ಸ್ವಲ್ಪ ಪ್ರಹಸನ್, ನಗು ಇತ್ತು. ಅಂದ್ರೆ ಆಕ್ಷೇಪ ಮಾಡಿ ಆಕ್ರೋಶ, ನಾನ್ ರಾಜ ಅನ್ನುವ ಬಿಮ್ಮು ಹಮ್ಮು ತೋರಿಸಿದ್ದಲ್ಲ. ಆದ್ರೆ ಆ ಮಾತು ಕೇಳಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಪೃಥುರ್ವಾಚ ಹೇ ಸೂತ ಹೇ ಮಾಗಧ ಸೌಮ್ಯ ಬಂದಿನ್ ಲೋಕೆ ಧುನಾ ಸ್ಪಷ್ಟ ಗುಣಸ್ಯ ಮೇ ಸ್ಯಾತ್ ಕಿಮಾಶ್ರಯೋ ವಸ್ತವ ಏಷ ಯೋಜ್ಯತಾಂ ಮಾಮಯ್ಯ ಭೂವನ್ ವಿತತಾ ಕಿರೋವ. ಓ ವಂದಿಗಳೇ, ಮಾಗಧರೇ, ಜಗತ್ತಿನಲ್ಲಿ ನಾನು ಈಗ ತಾನೇ ಸಿಂಹಾಸನದ ಮೇಲೆ ಕೂತಿದ್ದೇನೆ, ನೀವು ಆಗ್ಲೇ ಹೊಗಳಿಕ್ ಶುರು ಮಾಡಿದ್ರಲ್ಲ. ಅವನು ಹೇಳ್ತಾನೆ, ನನ್ನ ಇನ್ನೂ ಅಸ್ಪಷ್ಟ ಗುಣಸ್ಯ, ನಾನು ಇನ್ನು ಏನ್ ಕೆಲಸ ಮಾಡ್ತೇನೆ ಅಂತ ಅನ್ನೋದು ಲೋಕಕ್ಕೆ ಏನು ಗೊತ್ತೇ ಇಲ್ಲ. ನನ್ನ ಗುಣ ಅಸ್ಪಷ್ಟ, ಇನ್ನು ಯಾವುದು ಪ್ರಕಟವೇ ಗೊಂಡಿಲ್ಲ. ಈಗ್ಲೇ ರಾಜ ರಾಜ ರಾಜಾದಿರಾಜ ಕೊತ್ತಂಬರಿ ಬೀಜ ಅಲ್ಲ, ರಾಜ ಮಾರ್ತಾಂಡ ಅಂತೆಲ್ಲ ಹೊಗಳಿಕ್ ಶುರು ಮಾಡಿದ್ರಲ್ವಾ. ಕಿಮಾಶ್ರಯೋ ಮಹಾ, ಮೊದಲೇ ಸ್ತೋತ್ರ ಮಾಡುವುದಾದ್ರೆ ಆ ಸ್ತೋತ್ರದಲ್ಲಿರುವ ಗುಣಗಳೆಲ್ಲ ಹೇಗೆ ನಿಜವಾದೀತು, ಒಂದ್ ವೇಳೆ ನನ್ನಲ್ಲಿ ಆ ಗುಣ ಇಲ್ಲದೆ ಇದ್ರೆ. ಅದರಿಂದಾಗಿ ನೀವು ಈಗ ನನ್ನನ್ನು ಹೊಗಳಬೇಡಿ, ಇದು ಸುಳ್ಳು ಹೊಗಳಿಕೆ ಆಗಬಾರದು. ಅವ್ನ ಮಾತು ಗಮನಿಸಿ. ಮಾ ವಿಥತಾಹ ಗಿರೋವಹ ಅಭೂವನ್. ವಿಥತ ಅಂದ್ರೆ ಸುಳ್ಳು. ನೀವು ಹೊಗಳಿದ ಮಾತುಗಳು ಯಾವತ್ತು ಸುಳ್ಳಾಗಬಾರದು. ಆದ್ರಿಂದಾಗಿ ಹೊಗಳಿಕೆ ಬೇಕಾದ ಕರ್ತವ್ಯ ಇನ್ನೂ ನನ್ನಿಂದ ಶುರುವಾಗಿಲ್ಲ. ಆದ್ರಿಂದಾಗಿ ಈಗ ಹೊಗಳಬೇಡಿ. ಯಾರಾದ್ರೂ ಹೀಗೆ ಹೇಳ್ತಾರ?
ನಮ್ಗಾದ್ರೂ ಹೊಗಳಿದಷ್ಟು ಎದೆ ಅಂತ ಶುರುವಾಗುತ್ತೆ. ಏನು ಅದ್ಭುತ! ಏನ್ ನನ್ನನ್ನ ಹೊಗಳಿದಷ್ಟು ಉಬ್ಬಿ ಉಬ್ಬಿ ಬಲೂನು ಯಾರಾದ್ರೂ ಟುಸ್ ಅಂದ್ರೆ ಒಡೆದೇ ಹೋಗ್ಬೇಕು. ಅಷ್ಟು ಹಬ್ಬಿ ಬಿಡುತ್ತೇವೆ. ಆದ್ರೆ ಹೊಗಳುವುದು ಕೂಡ ನಮ್ಗೆ ಆ ವಿದುರ ಹೇಳ್ತಾನೆ, ಹೊಗಳುವವರಿಗಿಂತ ಡೇಂಜರ್ ಆದ ವ್ಯಕ್ತಿ ಜಗತ್ತಲ್ಲಿ ಇನ್ನೊಬ್ರು ಇಲ್ಲ ಅಂತ. ನಮಗೇ ನಮ್ಮನ್ನ ದೂರ ಮಾಡೋ ವ್ಯಕ್ತಿಗಳು. ನಮಗೇ ನಮ್ಮ ಬಗ್ಗೆ ಭ್ರಮೆ ಬರಿಸುವಂತಹ ವ್ಯಕ್ತಿಗಳು. ಬೇರೆಯವನು ಏನೋ ಒಂದು ಅ ಅಪೇಯವನ್ನ ಕುಡಿಸಿದ್ರು ಸ್ವಲ್ಪ ಹೊತ್ತಿಗೆ ಮತ್ತೆ ಇಳ್ದೋಗುತ್ತೆ. ಸ್ವಲ್ಪ ಹೊತ್ತು ಏನೇನೋ ಓ ಅಂತ ತೂರಾಡಿ ಬಂದು ಆಮೇಲೆ ಗೊತ್ತಾಗುತ್ತೆ ಚರಂಡಿಯಲ್ಲಿ ಬಿದ್ದಾಗ, ಓಹ್! ಎಲ್ಲಿ ಬಿದ್ದಿದ್ದೆ ನಾನು? ಏನಾಯ್ತು ನನ್ನ ಪರಿಸ್ಥಿತಿ? ಕೊನೆಗೂ ಹೀಗಾಗೋಯ್ತಲ್ಲ ಅಂತ ಆಮೇಲಾದ್ರೂ ಪಶ್ಚಾತ್ತಾಪ ಆಗುತ್ತೆ. ಈ ಹೊಗಳಿಕೆಯ ಮದ ಇದೆಯಲ್ಲ, ಇದು ನಮ್ಗೆ ನಮ್ಮನ್ನ ಅಪರಿಚಿತನನ್ನಾಗಿಸುತ್ತೆ. ಹೇಗಿಲ್ವೋ ನಾವು ಹಾಗೆ ಅಂತ ನಮ್ಮ ಬಗ್ಗೆ ಭ್ರಮೆ ಬರಿಸುತ್ತೆ. ಅದರಿಂದಾಗಿ ನಿಜವಾದ ನಾನು ಕಳೆದು ಹೋಗಿ, ಸುಳ್ಳಾದ ನಾನಾಗಿ ಕಾಣುವಂತಹ ಭ್ರಮೆಯನ್ನ ಹುಟ್ಟಿಸುವ ಈ ಹೊಗಳುಗಾರರಿಂದ ಯಾವಾಗ್ಲೂ ದೂರ ಇರು ಅಂತ ಒಂದು ಮಾತು ಹೇಳ್ತಾನೆ. ಬೈಯೋನನ್ನ ಸ್ವಲ್ಪ ಹತ್ರ ಇಟ್ಕೋ ಅಂತ. ನಮ್ ಗುರುಗಳು ಯಾವಾಗ್ಲೂ ಹಾಗೆ ಮಾಡ್ತಿದ್ರು ಸ್ವಲ್ಪ. ಅವ್ರನ್ನ ಚೆನ್ನಾಗಿ ಬೈತಾ ಇದ್ರು, ಅವ್ರನ್ನ ಕರೆದು ಸನ್ಮಾನ ಮಾಡ್ತಿದ್ರು. ಎಲ್ರಿಗೂ ಸಿಟ್ಟು ಬರ್ತಿತ್ತು, ಏನ್ ಮಾಡ್ತಿದಾರೆ ಇವ್ರು ಅಂತ. ಆದ್ರೆ ಸ್ವಲ್ಪ ದಿವಸ ಹೋದ್ಮೇಲೆ ಅವರಿಗೆ ಅವ್ರ ಬಗ್ಗೆ ಸರಿಯಾದ ಜ್ಞಾನ ಬಂದ್ಮೇಲೆ ಬಂದ್ ಕ್ಷಮೆ ಕೇಳ್ತಿದ್ರು. ಸ್ವಾಮಿ, ನಾವು ನಿಮ್ಮನ್ನ ಇಷ್ಟು ಬೈದ್ರು ನೀವು ನಮ್ಮನ್ನ ಆತ್ಮೀಯತೆಯಿಂದ ಕಂಡು ಬಿಟ್ರಿ. ನಾವು ಎಷ್ಟು ತಪ್ಪು ಮಾಡಿದ್ರು ನೀವು ನಮ್ಮನ್ನ ಆತ್ಮೀಯತೆಯಿಂದ ನೋಡಿದ್ರಿ. ಎಂಥ ದೊಡ್ಡ ಗುಣ ನಿಮ್ದು ಅಂತ ಹೀಗೆ ಎಷ್ಟೆಷ್ಟೋ ಬುದ್ಧಿಜೀವಿಗಳೆಲ್ಲ ಆಮೇಲೆ ಬಂದು ಕ್ಷಮೆ ಕೇಳಿದ್ದು ಎಷ್ಟೋ ನಮ್ ಕಣ್ಮುಂದೆ ನಡೆದ ಪ್ರಸಂಗಗಳಿವೆ. ಅಂದ್ರೆ ಅವರಲ್ಲಿ ಒಂದು ದೋಷವನ್ನ ಎತ್ತಿ ಹಿಡಿಯುವ ಗುಣ ಇದ್ದಾಗ, ಅದರಲ್ಲಿ ನಮ್ಮ ದೋಷ ಇದೆ ಅಂತ ಹೌದಾದ್ರೆ ತಿದ್ದಿಕೊಳ್ಳೋಣ. ದೋಷ ಇಲ್ಲ ಅಂತ ಆದ್ರೆ ಬಿಟ್ಬಿಡೋಣ. ಅವರಿಂದ ಅಪಾಯ ಇಲ್ಲ. ಹಿಂಸೆ ಆಗತ್ತೆ. ಮನುಷ್ಯನದೊಂದು ಸಹಜ ಗುಣ ಏನು ಅಂದ್ರೆ, ನನ್ನನ್ನ ಎಲ್ರೂ ಕೂಡ ದೊಡ್ಡವನನ್ನಾಗಿಯೇ ಕಾಣಬೇಕು ಅಂತ ಒಂದು ಬಯಕೆ ಇರುತ್ತೆ. ಆ ಬಯಕೆ ಯಾವಾಗ ತಣದು ಹೋಗುತ್ತೋ, ಆವಾಗ ಅವನು ಉದ್ಧಾರ ಆಗ್ತಾನೆ. ಯಾವಾಗ ಅದು ತೀರುವುದಿಲ್ಲ ಸುಲಭದಲ್ಲಿ. ಕೆಲವರಿಗಂತೂ ಬರೀ ಹೊಗಳಿದ್ರೆ ಸಾಕು ಎಲ್ಲಾ ಕೆಲಸ ಆಗೋಗುತ್ತೆ. ಆಗ ಕೆಲಸ ಆಗತ್ತೆ ಅಂತ ಒಮ್ಮೆ ಗೊತ್ತಾಯ್ತು ಅವನ ವೀಕ್‌ನೆಸ್ಸು ಅಂತ, ಇಲ್ಲದ್ದೆಲ್ಲ ಹೊಗಳಿ ದೊಡ್ಡ್ ದೊಡ್ಡ್ ಬಕೆಟ್, ದೊಡ್ಡ್ ದೊಡ್ಡ್ ಮಖಮಲ್ ಟೋಪಿ ಎಲ್ಲ ತಗೊಂಬರ್ತಾರೆ ಹಾಕ್ಲಿಕ್ಕೆ ತಲೆ ಮೇಲೆ. ಆಗ ಇವನು ಪೆದ್ದಂತರ ಅದನ್ನ ನಡೆಸ್ಕೊಡ್ತಾನೆ ಇರ್ತಾನೆ. ಹೀಗೆ ನೀವು ಹೊಗಳಿದ ಮಾತು ಸುಳ್ಳಾಗ್ಬಾರ್ದಲ್ವಾ? ಅದರಿಂದಾಗಿ ಹೊಗಳ್ಬೇಡಿ. ತಸ್ಮಾತ್ ಪರೋಕ್ಷೇಸ್ಮದುಪಾಶ್ರಿತಾನ್ಯಲಂ ಕರಿಷ್ಯತಸ್ತೋತ್ರಮಪೀಡ್ಯವಾಚಃ ಸತ್ಯುತ್ತಮ ಶ್ಲೋಕ ಗುಣಾನುವಾದೆ ಜುಗುಪ್ಸಿತಂ ನ ಸ್ತವಯಂತಿ ಸಭ್ಯಾಃ. ನಿಮ್ಗೆ ಹೊಗಳಲೇಬೇಕು ಅನ್ನೋದು ಅವ್ರು ಹೇಳ್ತಾರೆ, ಅಯ್ಯೋ ನಮ್ ಕೆಲ್ಸನೇ ಅದು. ಹೊಗಳದೇ ಇದ್ರೆ ನಮ್ಗೆ ಊಟ ಹಾಕಲ್ಲ. ನಮ್ ಕೆಲ್ಸ ಅಂದ್ರೆ ಒಂದು ರಾಜ್ಯ ಮನೆತನ ಅಂತ ಬಂದಾಗ, ಈ ಕೆಲವೊಮ್ಮೆ ಸ್ವಾಮಿಗಳೆಲ್ಲ ಬರುವಾಗ ಅವರನ್ನ ಬೇರೆ ಬೇರೆ ರೀತಿಯಿಂದ ಸ್ತೋತ್ರ ಮಾಡಿ ಕರ್ಕೊಂಡ್ ಬರುವ ಕ್ರಮ ಇದೆ. ಅದರ ಉದ್ದೇಶ ಏನು ಅಂದ್ರೆ, ಒಂದು ಅವರ ಬಗ್ಗೆ ಗೊತ್ತಾಗ್ಲಿ ಅಂತ ಜನರಿಗೆ. ಅವ್ರು ಏನು, ಯಾವ ಮಠದ ಅಧೀಶರರು ಅಥವಾ ಇನ್ನೇನು ಅಂತ. ನೀವು ಇದ್ರಲ್ಲಿ ನೋಡಿದ್ರು ರಾಷ್ಟ್ರಪತಿ ಭವನದಲ್ಲೂ ರಾಷ್ಟ್ರಪತಿಗಳು ಬರುವಾಗ ಪದಾರ ಹೇ ಹೇ ಅಂತ ಶುರು ಮಾಡ್ತಾರೆ. ಆಗ ಎಲ್ರಿಗೊಂದು ಅಲರ್ಟ್‌ನೆಸ್. ಗೊತ್ತಿಲ್ಲದೆ ಒಬ್ಬ ಕಾಲ್ ಮೇಲೆ ಕಾಲ್ ಹಾಕೊಂಡು ನಿದ್ದೆ ಹೊಡೆದಿದ್ದ ಅಂದ್ರೆ ಏನ್ ಮಾಡೋದು? ಒಂಥರ ಅಸಭ್ಯ ಆಗುತ್ತೆ ಆ ಸಭೆಗೆ. ಅದಕ್ಕೆ ಅವರನ್ನೆಲ್ಲ ಎಚ್ಚರಿಸಿದಾಗ ಬೇರೆಯವರಿಂದ ಒಂದು ಅನಾಹುತ ಆಗುವ ಪರಿಸ್ಥಿತಿಯನ್ನ ತಪ್ಪಿಸ್ಲಿಕ್ಕಾಗತ್ತೆ. ಮತ್ತು ಅವರವರಿಗೆ ಎಷ್ಟು ಗೌರವ ಕೊಡ್ಬೇಕು ಅದನ್ನು ಕೊಡ್ಲಿಕ್ಕೆ ಬೇಕಾದ ಒಂದು ಪೂರ್ವ ಸಿದ್ಧತೆ ಮನಸ್ಸಿನಲ್ಲಿರುತ್ತೆ. ಅದಕ್ಕೆ ಹೇಳ್ತಾನೆ, ನಾವು ಮುಂದೆ ಸ್ತುತ್ಯ ಕರ್ಮಗಳನ್ನ ಮಾಡಿದಾಗ ಆ ಕರ್ಮವನ್ನ ನೀವು ಬೇಕಾದ್ರೆ ಹೇಳಿ. ಆ ಕರ್ಮದ ಹೊಗಳಿಕೆಯನ್ನ ನೀವು ಮಾಡಿ. ಆಗ ಹೊಗಳಿಕೆ ಸತ್ಯ ಆಗುತ್ತೆ. ಕನಿಷ್ಠ ಪಕ್ಷ ನಾವು ಹೇಳಿದ ಮಾತು ಅದು ಸತ್ಯ ಆಗಿದ್ರೆ ಆ ಮಾತಿಗೆ ಯಾವತ್ತೂ ದೋಷ ಮಾಡಬಾರದು, ಲೋಪ ಮಾಡಬಾರದು. ಮಾತಿಗೆ ಎಷ್ಟು ನಾವು ಹಾನಿ ಉಂಟು ಮಾಡ್ತೀವೋ ಅಷ್ಟು ಮಾತು ನಮ್ಮ ಕೈಯಿಂದ ನಾಳೆ ತಪ್ಪಿ ಹೋಗುತ್ತೆ. ಎಷ್ಟು ಮಾತುಗಳು ಸತ್ಯವಾಗುತ್ತೋ ಅಷ್ಟು ರೀತಿಯಲ್ಲಿ ಆ ಮಾತುಗಳಿಗೆ ಸತ್ಯದ ಸ್ವಭಾವಕ್ಕೆ ಅನುಗುಣವಾಗಿ ನಾವು ನಡ್ಕೊಳ್ಬೇಕು. ಹೊಗಳುವುದೇ ಒಂದು ಕಾರ್ಯ ಅಲ್ಲ. ಹೊಗಳುವ ಕಾರ್ಯದಿಂದ ನನಗೂ ಪ್ರಚೋದನೆ ಸಿಗಬೇಕು. ಅಂತಹ ಉತ್ತಮ ಹೊಗಳಿಕೆಯನ್ನ ಮಾಡಬೇಕು, ಹೊಗಳಿಕೆ ಮಾಡುವುದಾದ್ರೆ. ಇನ್ನು ನಿಮ್ಗೆ ಹೇಳ್ಬೇಕಾ, ಹೊಗಳಲೇಬೇಕು ಅನ್ನೋ ಹಠ ಇದ್ರೆ ದೇವರನ್ನೇ ಹೊಗಳಿ ಯಾವಾಗ್ಲೂ ಕೂಡ. ನನ್ನನ್ನು ಹೊಗಳಲೇಬೇಡಿ ನೀವು. ದೇವರಲ್ಲಿ ಆ ಹೊಗಳಿಕೆ ನಿಜವಾದ ಅರ್ಥದಲ್ಲಿ ಇರುತ್ತೆ ಗುಣಗಳು. ನೀವು ಏನ್ ಹೇಳಿದ್ರು ಅದು ಗುಣ ಅವನಲ್ಲಿ ಇರುತ್ತೆ. ನಮ್ಮಲ್ಲಿ ಎಷ್ಟೋ ಸರ್ತಿ ಗುಣಗಳಿಲ್ಲದೆ ಇರುವುದನ್ನು ಹೇಳಬೇಕಾಗತ್ತೆ. ಆದ್ರಿಂದಾಗಿ ಗುಣಗಳನ್ನ ಹೊಗಳಿದಾಗ ದೇವರನ್ನ ಹೊಗಳಬೇಕಾದ್ ನಮ್ ಕರ್ತವ್ಯ.
ಶಿಷ್ಟರಾದವರು ತಮ್ಮ ಕೆಟ್ಟ ಗುಣಗಳನ್ನ ಇಲ್ಲ ಅಂತ ಮರೆಮಾಚಿ ಹೊಗಳಿಸಿಕೊಳ್ಳುವ ಕೆಲಸವನ್ನ ಮಾಡುವುದಿಲ್ಲ. ಜುಗುಪ್ಸಿತಂ ನ ಸ್ತವಯಂತಿ ಸಭ್ಯಾಹ. ಒಳ್ಳೆ ಸ್ಲೋಗನ್ ಇಟ್ಕೊಳ್ಬಹುದು. ಜುಗುಪ್ಸಿತಂ ಅಂದ್ರೆ ಮುಚ್ಚಿಡಬೇಕಾದ ಕೆಟ್ಟ ಗುಣಗಳನ್ನೇ ಹೊಗಳಿಕೆಯ ಮಾತನ್ನಾಗಿಸಿಕೊಂಡು ಸಭ್ಯರು ಯಾವತ್ತು ಕೂಡ ಸ್ತವಯಂತಿ ನ ಸ್ತವಯಂತಿ, ಹೊಗಳಿಸಿಕೊಳ್ಳುವುದಿಲ್ಲ. ಏನು ಗುಣ ಇರಲ್ಲ, ಆದ್ರೂ ಭಾರಿ ಗುಣವಂತನೆನ್ನುವ ಹಾಗೆ ಹೇಳಿಸಿಕೊಳ್ಳುವುದು. ಮಹದ್ಗುಣ ಅನ್ಯಾತ್ಮನಿ ಕರ್ತುಮಿಚ್ಛನ್ ಕಸ್ತಾವಕೈಸ್ತಾವಯತೆ ಸತೋಪಿ ಸ್ವವೈ ಸುತೋಷ್ಯೈ ಅತಿ ವಿಪ್ರಲಬ್ಧೋ ಜನಾಪಹಾಸಂ ಕುಮತಿರ್ನ ವೇದ. ಮಹಾತ್ಮರಾದ ಇಂದ್ರಾದಿ ಲೋಕಪಾಲಕರ ಗುಣಗಳನ್ನ ರಾಜ ತನ್ನಲ್ಲಿ ಬೆಳೆಸಿಕೊಳ್ಳಿಕ್ಕೆ ಬಯಸಬೇಕು. ಮೊದಲಿಗೆ ತನ್ನಲ್ಲಿ ಇಲ್ಲದೆ ಇರುವ ಗುಣಗಳನ್ನ ನಿಜವಾಗಿ ವಿವೇಕ ಆದ್ರೆ ಹೊಗಳಿಸಿಕೊಳ್ಳಿಕ್ ತಯಾರು ಮಾಡುವುದಿಲ್ಲ. ಅವನು ಕಸ್ತಾವಕೈಸ್ತಾವಯತೆ, ಬೇಕು ಅಂತ ಯಾರು ಬುದ್ಧಿ ಇದ್ದವ ಹೊಗಳಿಸಿಕೊಳ್ತಾನೆ, ವಿವೇಕ ಆದವನು ಹಾಗೆ ಮಾಡಲ್ಲ. ಅಂದ್ರೆ ಬಹುಮಾನ ಪಡಿಲಿಕ್ಕೋಸ್ಕರ ರಾಜನಿಂದ ಏನಾದ್ರೂ ಸಿಕ್ಕತ್ತೆ ಅನ್ನುವ ಕೆಲಸಕ್ಕೋಸ್ಕರ ಅದೇ ಕೆಲಸದಲ್ಲಿ ಬಿದ್ದವರು ಮೋಸದ ದೃಷ್ಟಿಯಿಂದ ಹೊಗಳ್ತಾರೆ. ಕೆಲವೊಮ್ಮೆ ಮೂರ್ಖನಾದವನು ತಿಳಿಯುವುದಿಲ್ಲ, ನಿಜವಾಗದ ಅಪಹಾಸ್ಯ. ಯಾವ ಕೆಲಸನೂ ಮಾಡಿಲ್ಲ, ಆದ್ರೂ ರಾಜ ಅಂತ ಕೂತು ಬಿಟ್ಟಿದ್ದಿ, ಇಂಥ ಕೆಲಸ ಮಾಡ್ಬೇಕಾಗಿತ್ತು ನೀನು, ಆದ್ರೆ ನೀನ್ ಮಾಡಿಲ್ಲ ಅನ್ನೋ ಎಚ್ಚರಿಕೆ ಅದು. ಆದ್ರೆ ಹೊಗಳಿಸಿಕೊಂಡವ ದಟ್ಟ ಅರ್ಥ ಆಗದೆ ತನಗೆ ಬಕೆಟ್ ಹಿಡಿದದ್ದು ನನ್ನಲ್ಲಿ ಇಲ್ಲದ ಗುಣಗಳಿಂದ ಅಂತ ಅರ್ಥ ಮಾಡ್ಕೊಳ್ಳದೆ ಆ ಬಕೆಟ್ ಒಳಗೆ ಬಿದ್ದು ಒದ್ದಾಡ್ತಾನೆ. ಆದ್ರೆ ಯಾವತ್ತೂ ಹಾಗೆ ಬದುಕಬಾರದು. ಪ್ರಭವೋ ಹ್ಯಾತ್ಮನ ಸ್ತೋತ್ರಂ ಜುಗುಪ್ಸತ್ಯಾಪಿ ಜುಗುಪ್ಸ್ಯಂತ್ಯಪಿ ವಿಶ್ರುತಾಃ ಶ್ರೀಮಂತಃ ಪರಮೋದಾರಾಃ ಪೌರುಷಂ ವಾ ವಿಗರ್ಹಿತಂ. ಅತ್ಯುತ್ತಮ ಗುಣಗಳಿದ್ದು ಕೂಡ ಹೊಗಳಿಸಿಕೊಳ್ಳಿಕ್ಕೆ ನಾಚುತ್ತಾರಲ್ವಾ, ಅವರು ಸಜ್ಜನರು. ಅದೆಲ್ಲ ಹೇಳ್ಬೇಡಿ. ಏನೋ ದೊಡ್ಡವರ ಅನುಗ್ರಹದಿಂದ ಹಿರಿಯರ ಕಾರುಣ್ಯದಿಂದ ಒಂದಿಷ್ಟು ಒಳ್ಳೆ ಕೆಲಸ ಆಗಿದ್ರೆ ಅದು ಅವ್ರಿಗೆ ಶ್ರೇಯಸ್ಸು ಸಲ್ಬೇಕು, ನನ್ನನ್ನು ಹೊಗಳಬಾರದು ಅಂತ ಗುಣ ಇದ್ದವರೂ ಹೊಗಳಿಸ್ಕೊಳ್ಳುವುದಿಲ್ಲ. ಇನ್ನು ಇಲ್ಲದೆ ಇದ್ದವರು ಹೊಗಳಿಸ್ಕೊಳ್ಳುವುದು ಅಂದ್ರೆ ಅದಕ್ಕಿಂತ ದಡ್ಡತನ ಇನ್ನೇನಿದೆ? ತಾವು ಪ್ರಸಿದ್ಧಿಯನ್ನ ಪಡೆದಿದ್ರೂ ಕೂಡ ತಮ್ಮ ಪ್ರಸಿದ್ಧಿಯಿಂದ ಇನ್ನಷ್ಟು ಜನರ ಹತ್ರಕ್ಕೆ ನನ್ನ ಬಗ್ಗೆ ಗೊತ್ತಾಗ್ಬೇಕು ಅಂತ ಅವರು ತನ್ನನ್ನು ಆದಷ್ಟು ಮುಚ್ಚಿಕೊಳ್ಳಿಕ್ ಬಯಸ್ತಾರೆ. ಜುಗುಪ್ಸಂತಿ ಅಪಿ ವಿಶ್ರುತಾಹ ವಿಶೇಷೇಣ ಶ್ರುತಾಹ. ತುಂಬಾ ಅವರ ಬಗ್ಗೆ ಕೆಲಸ ಹೇಳಲಿಕ್ಕೆ ಅವಕಾಶ ಇದ್ರೂ ಕೂಡ ಅವರದನ್ನ ಮುಚ್ಚಿಡ್ತಾರೆ. ಮತ್ತೆ ಹೇಗೆ ನಮ್ಮ ಕೆಟ್ಟದ್ದನ್ನ ಹೇಳಿದಾಗ ನಾವು ನಾಚಿಕೆ ಪಡ್ತೇವೋ ಇಲ್ವೋ, ಎಲ್ಲಾದ್ರೂ ಹೇಳಿದ್ರೆ ಹೇಳಿ ಅಂತ ಅಪೇಕ್ಷೆ ಪಡ್ತೇವೋ ಇಲ್ವೋ, ಪಡುವುದಿಲ್ಲ. ಹಾಗೇನೆ ಅದೇ ಅರ್ಥದಲ್ಲಿ ಸಜ್ಜನರು, ಕೆಟ್ಟವರು ಹೇಗೆ ತಮ್ಮ ಕೆಟ್ಟತನವನ್ನು ಹೇಳಿಕೊಡ್ಲಿಕ್ಕೆ ಇಷ್ಟಪಡುವುದಿಲ್ವೋ, ಸಜ್ಜನರು ಕೂಡ ತಮ್ಮ ಒಳ್ಳೆಯದನ್ನೇ ಹೇಳಿದ್ರು ಕೂಡ ಅದನ್ನು ಕೇಳಿಸಿಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ವಯಂತ್ವವಿದಿತಾ ಲೋಕೆ ಸೂತಾದ್ಯಾಪಿ ವರೀಮಭಿಃ ಕರ್ಮಭಿಃ ಕಥಮಾತ್ಮಾನಂ ಗಾಪಯಿಷ್ಯಾಮಿ ಬಾಲವತ್. ನಾವಂತೂ ಲೋಕದಲ್ಲಿ ಶ್ರೇಷ್ಠ ಕಾರ್ಯವನ್ನ ಮಾಡ್ಲಿಕ್ಕೆ ಇನ್ನೂ ಮೊದಲನೇ ಹೆಜ್ಜೆನೇ ಇಟ್ಟಿಲ್ಲ. ಅಯ್ಯೋ ನಿಮ್ಮ ಹೆಜ್ಜೆ ದೇವರ ಹೆಜ್ಜೆ, ಅಯ್ಯೋ ನಿಮ್ಮ ಹೆಜ್ಜೆ ಆಕಾಶದಲ್ಲಿ ಎಲ್ಲಾ ಕಡೆ ವ್ಯಾಪಿಸಿ ನಿಲ್ಲುವಂತ, ಆ ಹೆಜ್ಜೆ ಇಟ್ಟರೆ ಜಗತ್ತೆಲ್ಲ ಮುಚ್ಕೊಂಡ್ಬಿಡುತ್ತೆ. ಅದಾಗಬಾರ್ದು ಅಂತಾನೆ ಮುಚ್ಕೊಳ್ಬಾರ್ದು ಅಂತಾನೆ ಹೊಗಳ್ಬೇಡಿ ಅಂತ ಹೇಳುದು. ಜಗತ್ತು ಮುಚ್ಚಿ ಹೋಗ್ಬಿಟ್ರೆ ಏನ್ ಮಾಡುದು, ಕಷ್ಟ. ಅದಕ್ಕೋಸ್ಕರ ಬುದ್ಧಿ ಇಲ್ಲದ ಬಾಲಕರು ಮಾತ್ರ ಪೆಪ್ಪರ್ಮೆಂಟ್ ಕೊಡ್ತೇನೆ, ನಿಂಗೆ ಅದು ಕೊಡ್ತೇನೆ, ನನ್ನೊಟ್ಟಿಗೆ ಬಾ ಅಂದ ತಕ್ಷಣ ಸೀದಾ ಹೊರಟೋಗ್ಬಿಡುತ್ತೆ. ನೀನು ಹಾಗೆ ದಡ್ಡಂತಾರೆ ಎಲ್ಲೆಲ್ಲೋ ಯಾರ್ಯಾರ್ದು ಕೈ ಹಿಡಿದು ಯಾವುದೋ ಬೀದಿ ನಡುವೆ ಕಳೆದು ಹೋಗುವ ಸ್ಥಿತಿ ಬರಬಾರದು ಅಂತ ಆದ್ರೆ ಕಥಂ ಗಮಿಷ್ಯಾಮ ಬಾಲವತ್. ಹೇಗೆ ಒಂದು ಮಗು ಏನೋ ಒಂದು ಕೊಟ್ಟ ತಕ್ಷಣ ಅದು ಅವ್ರ ಜೊತೆಗೆ ಹೋಗುವಂತೆ ನಾವು ದೊಡ್ಡವರಾಗಿ ತಿಳಿದವರು, ಸಮಾಜದ ಸ್ಥಾನಮಾನಗಳನ್ನ ಅರಿಯಬೇಕಾದವರು ಅವ್ರು ಹಾಗೆ ಕಳೆದು ಹೋಗ್ಬಿಡ್ಬೇಕು. ಅದರಿಂದಾಗಿ ನೀವೀಗ ಹೊಗಳಬಾರದು ಅಂತ ಎಚ್ಚರಿಕೆಯನ್ನು ಕೊಡ್ತಾನೆ ಅನ್ನುವಲ್ಲಿಗೆ 15ನೆಯ ಅಧ್ಯಾಯ ಮುಕ್ತಾಯ ಆಗತ್ತೆ. ಆಮೇಲೆ ಆಗ ಆಯ್ತು, ಅವರಿಗೂ ಎಚ್ಚರ ಬಂತು. ರಾಜ ಹೇಳಿದ ಮಾತಿನಲ್ಲಿ ಒಂಚೂರು ತಪ್ಪಿರ್ಲಿಲ್ಲ. ಅವ್ರು ನೋಡಿ ಎಂತ ಒಳ್ಳೆಯವರು ಅಂದ್ರೆ, ಆಮೇಲೆ ಭಗವಂತನನ್ನೇ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಿನ್ನಲ್ಲಿರುವಂತಹ ಭಗವಂತ ನಮಗೆ ಇಂಥದ್ದೆಲ್ಲ ಮಾಡಿಸ್ಲಿ ಅನ್ನೋದು ಒಂದು ಅಭಿಪ್ರಾಯ. ಜೊತೆಗೆ ಭಗವಂತ ಇದನ್ನೆಲ್ಲ ಮಾಡಿ ಲೋಕವನ್ನ ಈ ತನಕ ಅನೇಕ ಉದ್ಧಾರದ ಕೆಲಸವನ್ನ ಮಾಡಿದ್ದಾನೆ ಅಂತ ಅವರು ಬಹಳ ಚೆನ್ನಾಗಿ ಸ್ತೋತ್ರಕ್ಕೆ ಅವಕಾಶ ಸಿಕ್ಕಿದಲ್ಲೆಲ್ಲ ಭಾಗವತ ನಮಗೊಂದು ಓಘವನ್ನು ತುಂಬಿ ಬಿಡುತ್ತೆ. ಹಾಗೆ ಭಗವಂತನನ್ನ ಸ್ತೋತ್ರ ಮಾಡುವ ಅಂದ್ರೆ ಒಂದಿಮಾಗದ್ರು ಹೇಗ್ ಬದುಕಬೇಕು, ಅವರ ಸ್ತೋತ್ರದ ಸ್ವರೂಪ ಹೇಗಿರ್ಬೇಕು ಅನ್ನೋದನ್ನ ಈ ಭಾಗವತ ನಮಗೆ ಎಚ್ಚರಿಕೆ ಕೊಡುತ್ತೆ. ನಾಳೆ ಮತ್ತೆ ಅದರ ವಿಶೇಷ ಚಿಂತನೆಯನ್ನ ನಾಳೆ
ಮೋಸ್ಟ್ಲಿ ಆಗ್ಲಿಕ್ಕಿಲ್ಲ. ನಾಳೆ ಮತ್ತು ನಾಳಿದ್ದು 2 ದಿವಸ ಅದ್ರ ನಾಳಿದ್ದು ಮಾಡೋಣ ಬಿದಿಗೆ. ನಾಳೆ ಒಂದು ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿದೆ, ಅದು ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಗೊತ್ತಾಗಲ್ಲ. ಹೋದ್ಮೇಲೆ ಪಕ್ಕ ಮಧ್ಯದಲ್ಲಿ ಬಿಟ್ಟು ಬರ್ಲಿಕ್ಕೆ ಕಷ್ಟ. ಅದರಿಂದಾಗಿ ಬಿದಿಗೆ ದಿವಸ ಮತ್ತೆ ಜೊತೆ ಆಗೋಣ. 2 ದಿವಸ ನಾನು ಕಾಟ ಇಲ್ಲ ನಿಮ್ಗೆ. ಸರಿ, ಆಯ್ತು. ತಪಸ್ವಿ ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿತಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯन्तು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು.